ಸೋಮನಹಳ್ಳಿ ಎಂಬ ಒಂದು ಹಳ್ಳಿ. ಅಲ್ಲಿ ಒಬ್ಳು ಅಜ್ಜಿ ಇದ್ಲು. ಆ ಅಜ್ಜಿ ಒಂದು ಕೋಳಿ ಸಾಕಿದ್ಲು. ಆ ಕೋಳಿ ಪ್ರತಿದಿನ ಬೆಳಿಗ್ಗೆ ಕೊಕ್ಕೊಕ್ಕೋ ಅಂತ ಕೂಗ್ತಾ ಇತ್ತು. ಆಗ ಮುಸುಕು ಸರಿಸಿ ಅಜ್ಜಿ ನೋಡ್ತಾಳೆ, ಎಲ್ಲೆಡೆ ಬೆಳಕಾಗಿರುತ್ತೆ. ಹಾಗೆ ಊರಿನ ಜನ ಎಲ್ಲ ಅಜ್ಜಿ ಹತ್ರ ಅಗ್ಗಿಸ್ಟಿಕೆ ತಗೊಂಡು ಬರ್ತಾ ಇದ್ರು. ಅವ್ರು ಅಗ್ಗಿಸ್ಟಿಕೆ ತಗೊಂಡು ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ರು. ಅಜ್ಜಿ ಒಂದ್ಸಲ ಯೋಚನೆ ಮಾಡ್ತಾಳೆ, ನನ್ ಕೋಳಿ ಕೂಗಿದ್ರೇನೆ ಬೆಳಕಾಗೋದು, ನನ್ನ ಅಗ್ಗಿಸ್ಟಿಕೆಯಿಂದಾನೇ ಇವರೆಲ್ಲ ಅಡಿಗೆ ಮಾಡ್ಕೊಂಡು ತಿನ್ನೋದು. ಹಾಗಂತ ಅಜ್ಜಿಗೆ ಜಂಬ ಬರುತ್ತೆ. ಒಂದ್ ರಾತ್ರಿ ಅವಳು ತನ್ನ ಕೋಳಿನ ತಗೊಂಡು ಅಗ್ಗಿಸ್ಟಿಕನ ತಗೊಂಡು ಪಕ್ಕದಲ್ಲಿರೋ ಕಾಡಿಗೆ ಹೊರಟೋಗ್ತಾಳೆ. ಮಾರನೇ ದಿನ ಬೆಳಗ್ಗೆ ಊರಿನ ಜನ ಎಲ್ಲ ಅಜ್ಜಿ ಹತ್ರ ಅಗ್ಗಿಸ್ಟಿಕೆ ತಗೊಂಡ್ ಬರ್ತಾರೆ. ಆದ್ರೆ ಅಜ್ಜಿನೂ ಇಲ್ಲ, ಅಗ್ಗಿಸ್ಟಿಕೆನೂ ಇಲ್ಲ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಊರಿನೊಬ್ಬ ವ್ಯಕ್ತಿ ಸೌದೆ ತರಕೆ ಅಂತ ಕಾಡಿಗೆ ಹೋಗ್ತಾನೆ. ಆಗ ಆಶ್ಚರ್ಯದಿಂದ, ಏನಜ್ಜಿ ಈ ದೊಡ್ಡ ಕಾಡಿನಲ್ಲಿ ಏನ್ ಮಾಡ್ತಿದ್ಯಾ? ಊರು ಬೇಸರ ಆಯ್ತಾ? ಏನ್ರಪ್ಪ, ಊರಲ್ಲಿ ಬೆಳಕಾಗ್ತಾ ಇದೆಯಾ? ನೀವೆಲ್ಲ ಅಡ್ಗೆ ಮಾಡ್ಕೊಂಡು ತಿಂತಾ ಇದ್ದೀರಾ? ಯಾಕಜ್ಜಿ ಹೀಗೆ ಕೇಳ್ತಿದ್ಯಾ? ಯಾಕಂದ್ರೆ ನನ್ ಕೋಳಿ ಪ್ರತಿದಿನ ಕೂಗೋದ್ರಿಂದಾನೇ ತಾನೆ ಊರಲ್ಲಿ ಬೆಳಕಾಗ್ತಾ ಇದ್ದಿದ್ದು. ನೀವೆಲ್ಲ ನನ್ನ ಅಗ್ಗಿಸ್ಟಿಕೆಯಿಂದಾನೇ ತಾನೆ ಒಲೆ ಉರಿಸಿ ಅಡ್ಗೆ ಮಾಡ್ಕೊಂಡು ತಿಂತಾ ಇರೋದು. ಅಯ್ಯೋ ಪೆದ್ದಜ್ಜಿ, ನಿನ್ ಕೋಳಿ ಕೂಗಿದ್ರೇನೆ ಬೆಳಕು ಹರಿಯೋದು ಅನ್ಕೊಂಡಿದ್ಯಾ? ನಿನ್ನ ಅಗ್ಗಿಸ್ಟಿಕೆಯಿಂದ ಮಾತ್ರ ಒಲೆ ಉರಿಸೋದು ಅನ್ಕೊಂಡಿದ್ಯಾ? ಬೆಳಕಾಗೋದು ಸೂರ್ಯನಿಂದ. ನಾವು ಪಕ್ಕದ ಊರಿಗೆ ಹೋಗಿ ಅಗ್ಗಿಸ್ಟಿಕೆನ ತಗೊಂಡು ಬಂದು ಒಲೆ ಉರಿಸಿ ಅಡಿಗೆ ಮಾಡಿ ತಿಂತಾ ಇದ್ದೀವಿ. ಕೂಗಿದ್ರೇನೆ ಬೆಳಕು ಹರಿಯೋದು ಎಂಬ ಜಂಬ ಬಿಟ್ಟು ಮನೆ ಕಡೆ